ಸಿಲಿಕಾನ್ ಸಿಟಿ ಬೆಂಗಳೂರಿನ ವ್ಯಾಪ್ತಿಯಲ್ಲಿ ಯಾರ್ಯಾರು ನಿಯಮವನ್ನು ಉಲ್ಲಂಘಿಸಿ ಕಟ್ಟಡವನ್ನು ಕಟ್ಟಿದಾರೋ ಅವರುಗಳಿಗೆ ಬಿಸಿಯನ್ನು ಮುಟ್ಟಿಸಲಿಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅರ್ಥಾತ್ ಬಿಬಿಎಂಪಿ ಮುಂದಾಗ್ತಾ ಇದೆ. ಹೇಗೆ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ನಿಯಮ ಉಲ್ಲಂಘಿಸಿ ಕಟ್ಟಡ ಕಟ್ಟಿದ್ರು ಗುಡ್ ನ್ಯೂಸ್. ಅಕ್ರಮ ಕಟ್ಟಡಗಳ ಸಕ್ರಮ ಮಾಡೋದಕ್ಕೆ ಬಿಬಿಎಂಪಿ ಪ್ಲಾನ್. 100% ರೂಲ್ಸ್ ಬ್ರೇಕ್ ಮಾಡಿದ್ರಷ್ಟೇ ಡೆಮಾಲಿಷನ್. ಸೆಟ್ ಬ್ಯಾಕ್ ಬಿಡದೆ ನಕ್ಷೆ ಮಂಜೂರಾತಿ ಪಡೆಯದೆ ನಿಯಮ ಉಲ್ಲಂಘನೆ ಮಾಡಿ ಬೆಂಗಳೂರಿನಲ್ಲಿ ಅದೆಷ್ಟೋ ಕಟ್ಟಡಗಳ ನಿರ್ಮಾಣ ಆಗಿವೆ. ಅಂತಹ ಕಟ್ಟಡಗಳನ್ನ ನೆಲಸಮ ಮಾಡಬೇಕಾದಂತಹ ಬಿಬಿಎಂಪಿ ಅಂತಹ ಕಟ್ಟಡಗಳನ್ನ ಸಕ್ರಮ ಮಾಡೋದಕ್ಕೆ ಮುಂದಾಗಿದೆ. ನಿಯಮ ಉಲ್ಲಂಘನೆಯ ಪ್ರಮಾಣ ಆಧರಿಸಿ ತೆರಿಗೆ ಅಥವಾ ದಂಡ ವಿಧಿಸೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಇನ್ನು ಬಿಬಿಎಂಪಿ ಅನುಮತಿ ಪಡೆಯದೆ ಕಟ್ಟಡ ಕಟ್ಟಿದ್ರೆ ನೆಲಸಮ ಮಾಡೋದಕ್ಕೆ ಸಾಧ್ಯವಿಲ್ಲ. ಮಂಜೂರಾತಿ ಪಡೆಯದೆ ಕಟ್ಟಡ ನಿರ್ಮಾಣ ಆಗಿದೆಯಾ ಅಥವಾ ಕಟ್ಟಡದ ಬೈಲಾಗಳು ಉಲ್ಲಂಘನೆ ಆಗಿದೆಯಾ ಅಂತ ಬಿಬಿಎಂಪಿ ಖಚಿತಪಡಿಸಿಕೊಳ್ಬೇಕು ಅಂತ ಹೈಕೋರ್ಟ್ ವ್ಯಾಖ್ಯಾನಿಸಿದೆ. ಇನ್ನು ಯಾವ ಪ್ರಮಾಣದಲ್ಲಿ ನಿಯಮ ಉಲ್ಲಂಘನೆ ಆಗಿದೆ, ಸೆಟ್ ಬ್ಯಾಕ್ ಬಿಡದೆ ಕಟ್ಟಡ ನಿರ್ಮಾಣ ಮಾಡಿದ್ದಾರಾ ಅಂತ ಬಿಬಿಎಂಪಿ ಪರಿಶೀಲನೆಯನ್ನ ಮಾಡಲಿದ್ಯಂತೆ. ನೋಟಿಸ್ ಕೊಡುವ ಬಿಲ್ಡಿಂಗ್ 50% ಸೆಟ್ ಬ್ಯಾಕ್ ಬಿಟ್ಟು 50% ಒತ್ತುವರಿ ಮಾಡಿದ್ರೆ ಬೈಲಾ ಪ್ರಕಾರ ಅನುಮತಿ ಕೊಡೋದಕ್ಕೆ ಅವಕಾಶ ಕೊಟ್ಟು ದಂಡ ವಿಧಿಸೋ ಸಾಧ್ಯತೆ ಇದೆ. 100% ರೂಲ್ಸ್ ಬ್ರೇಕ್ ಮಾಡಿ ಕಟ್ಟಡ ಕಟ್ಟಿದ್ರೆ ಕಟ್ಟಡ ನೆಲಸಮ ಮಾಡಬೇಕಾಗತ್ತೆ. ವಿನಾಯಿತಿ ನೀಡಲು ಕಾಯ್ದೆಗಳು ಏನ್ ಹೇಳ್ತವೆ ಅದನ್ನ ನೋಡಿ ಪರಿಶೀಲನೆಯನ್ನ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಮಾನ್ಯ ಉಚ್ಚ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ವೈಲೇಷನ್ ಇದ್ದರೆ ಎಲ್ಲಿ ಕಾನೂನಿನಲ್ಲಿ ಸಕ್ರಮ ಮಾಡಲಿಕ್ಕೆ ಅವಕಾಶ ಇದ್ದಲ್ಲಿ ನಮ್ಮ BBMP ಕಾಯ್ದೆಯಲ್ಲಿ ಸೆಟ್ ಬ್ಯಾಕ್ನಲ್ಲಿ 50% ಉಲ್ಲಂಘನೆ ಆದರೂ ಸಹ ಪೆನಾಲ್ಟಿ ಹಾಕಿ ರೆಗ್ಯುಲರೈಸ್ ಮಾಡುವುದು ಮತ್ತು ಕಮರ್ಷಿಯಲ್ ಇದ್ದರೆ 25%. ಅದನ್ನು ಕಣ್ಣು ಮುಚ್ಚಿ ಎಲ್ಲ ವೈಲೇಷನ್ಸ್ಗೆ ಬ್ರೇಕ್ ಮಾಡಲಿಕ್ಕೆ ಹೋದರೆ ಅದು ಒಂಥರ ವೈಲೇಷನ್ ಆಫ್ ದ ಆ್ಯಕ್ಟ್. ಅಂದರೆ ಆ್ಯಕ್ಟ್ನಲ್ಲಿ ಅವಕಾಶ ಇದ್ದರೂ ಸಹ ನೀವು ಯಾತಕ್ಕೆ ಬರೆಸಲಿಲ್ಲ ಅದು ನಾವು ಅಟ್ಲೀಸ್ಟ್ ಬರೆದುಬಿಟ್ರೆ ಗೊತ್ತಾಗ್ತದೆ ನಮ್ಮ ಆದೇಶದಲ್ಲಿ ಅದೇ ಅವಕಾಶ ಇದೆ, ನೀವು ಯಾತಕ್ಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹೀಗಾಗಿ ಅದು ಕಾನೂನು ಪ್ರಕಾರ ಏನಿದೆ ಕಾಯ್ದೆ ಪ್ರಕಾರ ಅದಕ್ಕೆ ಮೀರಿ ವೈಲೇಷನ್ಸ್ ಇದ್ದರೆ ಅದು ತೆಗೆಯಲೇಬೇಕಾಗಿರುತ್ತದೆ. ಒಟ್ಟಾರೆ ಬಿಬಿಎಂಪಿ ಪ್ರತಿದಿನ ನಿಯಮ ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಂತ ನೋಟಿಸ್ ಕೊಡ್ತಾ ಇದೆ. ಹೈಕೋರ್ಟ್ ಸೂಚನೆ ಬಳಿಕ ಕಟ್ಟಡ ನೆಲಸಮ ವಿಚಾರದಲ್ಲಿ ಬಿಬಿಎಂಪಿ ವಿನಾಯಿತಿ ಬಗ್ಗೆ ಮಾತನಾಡ್ತಾ ಇದ್ದು ಯಾವ ನಿಯಮಗಳನ್ನ ಆಧಾರವಾಗಿ ಇಟ್ಕೊಂಡು ವಿನಾಯಿತಿ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.